ಹಾಯ್ ಫ್ರೆಂಡ್ಸ್, ಇದು ಕ್ಲಿಪ್ಪಿಂಗ್ ಎಲ್ಲ ಬಂದು ಮೀಶೋ ಆರ್ಡರ್ ಮಾಡಿದ್ದು. ಸೊ ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರು ಬೇಕಾದ್ರೆ ತೊಗೋಬೋದು. ಇದು ಟೇಲರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಲ್ಲ, ಅದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಎರಡರಲ್ಲೂ ಹಾಕ್ತಿರೋ ಅಂಥದ್ದು. ಸೊ ನೀವು ನೋಡಿ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಫಾಲೋ ದೇರ್. ಈ ಕಾಯಿ ಮತ್ತು ಬೇಳೆ ಸಾರು ಪುಡಿ 1 ಸ್ಪೂನು ಮತ್ತು ಸ್ವಲ್ಪ ಕೊತ್ತಂಬರಿ ನೀರು ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ಬೇಕು. ಆಮೇಲೆ ಒಂದು ಕುಕ್ಕರ್ನ ಬಿಸಿ ಇಟ್ಟು ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ರಾತ್ರಿ ಇಡೀ ನೆನೆಸಿರೋ ಅಂಥ ಬಟಾಣಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಆಮೇಲೆ 1 ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತು ವೆಜಿಟೇಬಲ್ಸ್ನ ಹಾಕ್ಕೋಬೇಕು. ನಾನಿಲ್ಲಿ ಕ್ಯಾರೆಟು ಮತ್ತು ಬೀನ್ಸ್ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಇವನ್ ಬದನೆಕಾಯಿ ಎಲ್ಲ ಕೂಡ ಹಾಕೋಬೋದು. ಗೋಬಿ ಕೂಡ ಹಾಕೋಬೋದು. ಇದನ್ನು ಕೂಡ ಅಷ್ಟೇ ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡು 1 ಟೊಮ್ಯಾಟೊನ ಹಾಕ್ಕೊತೀನಿ. 1 ಟೊಮ್ಯಾಟೊ ಹಾಕಿ ಫ್ರೈ ಮಾಡೋದಾದ್ಮೇಲೆ ನಾನು ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ನೀರು ಜಾಸ್ತಿ ಯೂಸ್ ಮಾಡಲಿಲ್ಲ, ಯಾಕಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಡಿಫರ್ ಆಗುತ್ತೆ ಅಂತ. ಸೊ ಇವಾಗ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡೋದು ನಮ್ಮ ಮನೇಲಿ ಯಾವಾಗ್ಲೂ. ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿದ್ರೆ ಸಾಕು, ಚೆನ್ನಾಗಿ ಡೆಲಿಷಿಯಸ್ ಆಗಿ ಬರುತ್ತೆ. ತಿರ್ಗಾ ನಾನು ಪ್ರೆಷರ್ ಎಲ್ಲ ಕೂಗಿ ವಿಷಲ್ ಎಲ್ಲ ಬಿಟ್ಟಿದೆ. ಇವಾಗ ತೆಗಿತಾ ಇದ್ದೀನಿ. ಇವಾಗ ವೆಜಿಟೇಬಲ್ ಕುರ್ಮಾ ರೆಡಿ ಆಗಿದೆ. ಸೊ ಇದನ್ನು ಚಪಾತಿ, ಪೂರಿ, ದೋಸೆ, ರೊಟ್ಟಿ ಏನಕ್ಕೆ ಬೇಕಾದ್ರೂ ಎಷ್ಟದು ಯಾವ ಸೈಜ್ ತಂದಿದ್ದಾಳೆ ಇದು? ಹೇಳ ಶೂಸ್ ಹಾಕೊಂಡು ಓಡಾಡಿದ ನೀನು ಇವಾಗ. ಓಡಾಡಬಾರ್ದು. ನಿಮ್ಮನೇನೆ ದೇವ್ರಿರಲ್ವಾ ನಿಮ್ಮನೇಲಿ? ಈಗ ನೋಡ್ತಾ ಇಲ್ವಾ, ಆ ಥರದ್ದೇ ನನ್ನ ಮಗಳು ನೋಡೋದು ದಿನ. ಅಜ್ಜಿದು ಇಕ್ಕಿರೋದೀಗ. ಏನೋ ಬರ್ತಾ ಇಲ್ಲ. ರಾ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ, ರಾ ಫೋಟೇಜಸ್ಸು. ಈ ಜಂಕರ್ ಯೂನಿಫಾರ್ಮ್ ಆದರೂ ಬಿಚ್ಚೋ. ಇದೈತಲ್ಲ ಗ್ರ್ಯಾನಿ ನೋಡೋದು ಯಾವಾಗ್ಲೂ. ದೆವ್ವದ ಗೇಮ್ನೇ ನೋಡೋದು. ದೆವ್ವಗಳು ಯಾರು ನೋಡೋದು ದೆವ್ವದ ಗೇಮು? ಜಂಕರ್ ದೆವ್ವಗಳೇ ನೋಡೋದು ದೆವ್ವದ ಗೇಮು. ಅವನು ಆಡ್ತಾ ಇದ್ದಾನಲ್ಲ ಇವನು ಕೂಡ ಅಷ್ಟೇ ದೆವ್ವ. ಇವನು ಅಷ್ಟೇ ದೆವ್ವದವನು. ಸೊ ಸಂಕೇತ್ ಅಂತ ಬಂದಿದ್ದ ಜಂಕರ್ ಫ್ರೆಂಡು. ಸೊ ಇವರೆಲ್ಲ ಸೆಂಟ್ ಮೇರಿಸಲ್ಲಿ ಒಟ್ಟಿಗೆ ಓದಿದ್ದು. ಸೊ ಲಾಸ್ಟ್ ಇಯರು. ಸೊ ಇವನು ಮತ್ತು ಅಬ್ದುಲ್ ಇಬ್ಬರು ಬರ್ತಾರೆ ಟೀಚರ್ಸ್ನ ಮಾತಾಡ್ಸ್ಕೊಂಬರೋದಕ್ಕೆ ಅಂತ ಹಳೆ ಸ್ಕೂಲಲ್ಲಿ ಹೋಗಿ. ಸೊ ಟೈಮ್ ಮಾಡಿಕೊಂಡು ಬಂದಿದ್ದಾರೆ. ಸೊ ಇವಾಗ ಹೊರಡ್ತಾ ಇದ್ದಾರೆ ಇಬ್ರು. ಟಿವಿ ಆನ್ ಮಾಡು ಮನ್ವಿಕಾ. ಆಂಟಿ ನೀವು ಇದು ಅಪ್ಲೋಡ್ ಮಾಡ್ಬೇಕಾದ್ರೆ ಇದು ನೋಡಿ ಸಾಂಗ್ ಇದು ಮಾಡಿ ಅಂತ ಹೇಳಿ. ಯಾಕೆ ಗೊತ್ತಾ, ಸಾಂಗ್ ಹಾಕಲ್ಲ, ಕಾಪಿರೈಟ್ ಬರುತ್ತೆ.
ಒಂದು 5 ಸೆಕೆಂಡ್ ಮೇಲೆ ಆದರೆ ಅದು ಐಡೆಂಟಿಫೈ ಮಾಡುತ್ತೆ ಯೂಟ್ಯೂಬು. ಅದಾದಮೇಲೆ ಕಾಪಿರೈಟ್ ಬಂದ್ಬಿಡುತ್ತೆ. ಕಾಪಿರೈಟ್ ಬಂದರೆ ಅದು ಡಿಲೀಟ್ ಆಗ್ಬಿಡುತ್ತೆ ಇದಕ್ಕಿದಂಗೆನೆ. ಇಲ್ಲ 3 ಸತಿ 3 ಚಾನ್ಸ್ ಇರುತ್ತೆ. 3 ಚಾನ್ಸ್ ಮೇಲೆ 3 ಕಾಪಿರೈಟ್ ಬಂದುಬಿಟ್ರೆ ನಂದು ಚಾನಲ್ಲೇ ಡಿಲೀಟ್ ಆಗ್ಬಿಡುತ್ತೆ. ಏನು ಅವನು ಇದು ಕಾಪಿರೈಟ್ ತಗೊಂಡಲ್ಲೇ ಇರೋಂಥ ಇದನ್ನ ಹಾಕೋದು. ಇಲ್ಲ ಇಲ್ಲ ಯೂಟ್ಯೂಬ್ ಅಲ್ಲ. ಹಾಡು ಹಾಕಿದ್ರೆ ಆ ಥರ ಆಗುತ್ತೆ. ಜಸ್ಟ್ ಮೊನ್ನೆ ಯಾವುದೋ ಇದನ್ನ ಹಾಕಿದ್ದೆ, ಕೃಷ್ಣಂದು ಇದಕ್ಕೆ ಹೋಗಿದೆ ಹಾಕಿದೆ, ಇಂಥದ್ದು ಶ್ರೀಮಂತಕ್ಕೆ ಹೋಗಿದೆ ಹಾಕಿದ್ದಕ್ಕೆ ಅದು ಮತ್ತೆ ಇದು ಬಂದಿತ್ತು, ಏನಂತ ಹೇಳೋದು ಕಾಪಿರೈಟ್ ಬಂದಿತ್ತು. ಆ ಕಾಪಿರೈಟ್ ಬಂದಾದ್ಮೇಲೆ ತಡಿಯೋದು ಅದು ಫಸ್ಟ್ ಇದು ಬರಲಿ. ಡೈರೆಕ್ಟ್ ಇದೆಯಲ್ಲ ಇಲ್ಲಿ, ಏನು ಕಾಣಿಸ್ತಾನೆ ಇಲ್ಲ ಇದು. ಇದು ಸೆಟ್ಟಿಂಗ್ ನಾನು ಇಟ್ಕೊಂಡಿದ ತಕ್ಷಣ ಆಗ್ಬಿಡುತ್ತದು, ಹಂಗಿರ್ಬೇಕು. ಈ ಕಡೆ ಬರು, ಅಲ್ಲಿ ಎದಿಟ್ಟಿದ್ದೆ. ಕುತ್ಕೊಳ್ಳಲ್ಲ ಯಾಕಲ್ಲ ನೋಡಿ ಲೇ ಮುಕ್ಕಳ್ಳಲ್ಲಿ ನೀನ್ ಟ್ರೆಂಡ್ ಆಗ್ಬೋದು. ನೀನು ಟ್ರೆಂಡ್ ಮಗ ಟ್ರೆಂಡ್ ಸ್ಯಾಂಡಲ್ ವುಡ್ ಅಲ್ಲೂ ನಾವೇ ಮಗ ಟ್ರೆಂಡ್. ವೇಟ್ ತಗೊಳ್ಬಾ. Bye.